ನೀವು ನೋಡ್ತಿದ್ದೀರಾ ಟಿವಿ 46 ನ್ಯೂಸ್ ಕನ್ನಡ. ನಾನು ಮೇಘನಾ ಲೋಕೇಶ್. ಬ್ಯಾಂಕ್ ಉದ್ಯೋಗಿ ಮಂಜುನಾಥ್ ರವರ ನಿವೃತ್ತಿ ಹಾಗೂ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ವಿವಿಧ ಗಣ್ಯರು, ಸಹೋದ್ಯೋಗಿಗಳು ಹಾಗೂ ಅಭಿಮಾನಿಗಳು ಭಾಗವಹಿಸಿ ಮಂಜು ಅವರ ಸೇವೆಯನ್ನು ಕೊಂಡಾಡಿದರು. ಪಟ್ಟಣದ ದೇವಸ್ಥಾನ ಬೀದಿಯಲ್ಲಿರುವ ಎಸ್ಬಿಐ ಬ್ಯಾಂಕಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದ ಅಧ್ಯಕ್ಷ ತೀರ್ಥಂಕರ್ ಮಾತನಾಡಿ, ಮಂಜು ಅವರೊಂದಿಗೆ ನಮ್ಮ ಬಾಂಧವ್ಯ ಅತ್ಯಂತ ಸರಳ ಹಾಗೂ ಆತ್ಮೀಯವಾಗಿದ್ದು, ಅವರು ನಿವೃತ್ತಿಯಾಗುತ್ತಿರುವುದು ಒಂದು ಕಡೆ ಬೇಸರ ತಂದರು. ಮುಂದಿನ ದಿನಗಳಲ್ಲಿ ಅವರು ಡಾಕ್ಟರ್ ರಾಜ್ಕುಮಾರ್ ಸಂಘದ ಚಟುವಟಿಕೆಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಳ್ಳಲಿದ್ದಾರೆ ಎಂಬುದು ನಮಗೆಲ್ಲ ಸಂತೋಷ ತಂದಿದೆ. ಅವರ ಮುಂದಿನ ಜೀವನ ಸುಖಮಯವಾಗಿರಲಿ ಎಂದು ಶುಭ ಹಾರೈಸಿದರು. ಎಸ್ಬಿಐ ಬ್ಯಾಂಕ್ ಸಹಾಯಕ ವ್ಯವಸ್ಥಾಪಕ ಸಂತೋಷ್ ಮಾತನಾಡಿ, ನಮ್ಮ ಬ್ಯಾಂಕಿನಲ್ಲಿ ಬಹುತೇಕ ನಾವೆಲ್ಲರೂ ಜೂನಿಯರ್ಗಳೇ. ಮಂಜಣ್ಣ ನಮ್ಮೆಲ್ಲರಿಗೂ ಹಿರಿಯರು ಹಾಗೂ ಮಾರ್ಗದರ್ಶಕರು. ನನ್ನ 6 ವರ್ಷದ ಬ್ಯಾಂಕಿಂಗ್ ಅನುಭವದಲ್ಲಿ ಅವರಷ್ಟು ಮೃದು ಸ್ವಭಾವದ ಅಧಿಕಾರಿಯನ್ನು ನೋಡಿಲ್ಲ. ಅವರ ನೇರ ನುಡಿ ಮತ್ತು ಪ್ರಾಮಾಣಿಕತೆ ನಮ್ಮೆಲ್ಲರಿಗೂ ಪಾಠವಾಗಿದೆ. ಅವರು ಯಾವುದೇ ಕಪ್ಪು ಚುಕ್ಕಿ ಇಲ್ಲದೆ ತಮ್ಮ ಸೇವೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ಅವರ ನಿವೃತ್ತ ಜೀವನ ಸುಖಮಯವಾಗಿರಲಿ ಎಂದು ಹೇಳಿದರು. ಉದ್ಯಮಿ ಸಂತೋಷ್ ಮಾತನಾಡಿ, ಎಸ್ಬಿಎಂ ಕಾಲದಿಂದಲೇ ನಮ್ಮ ಎಲ್ಲ ಅಕೌಂಟ್ಗಳು ಈ ಬ್ಯಾಂಕಿನಲ್ಲೇ ಇವೆ. ನಮಗೆ ಏನೇ ಕೆಲಸ ಇದ್ದರೂ ಮಂಜಣ್ಣನಿಗೆ ಹೇಳಿದರೆ ಸಾಕು, ಅವರು ಸ್ಪಂದಿಸುತ್ತಿದ್ದರು. ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಅವರು ನಿವೃತ್ತಿಯಾಗುತ್ತಿರುವುದು ಹೆಮ್ಮೆಯ ವಿಷಯ. ನಿವೃತ್ತಿಯಾದ ಬಳಿಕವೂ ಅವರು ಸಮಾಜದೊಂದಿಗೆ ಹೀಗೆ ಕ್ರಿಯಾಶೀಲರಾಗಿರಲಿ ಎಂದು ಆಶಿಸಿದರು. ಸೀನಿಯರ್ಸಿಂದ ಕಲಿಯೋದು ತುಂಬ ಇರುತ್ತೆ. ನಾನು ಎಷ್ಟೋ ವರ್ಷಗಳಲ್ಲಿ 6 ಇಯರ್ಸ್ ಬ್ಯಾಂಕಲ್ಲಿದ್ದೀನಿ. ಅದರಲ್ಲಿ ಮಂಜಣ್ಣ ಅಂತ ಸೀನಿಯರು, ಮತ್ತು ಅಷ್ಟು ಸಾಫ್ಟ್ ನೇಚರು ಯಾರು ನೋಡಿಲ್ಲ. ಮತ್ತು ಅವರು ಏನೇ ಇದ್ದರೂ ಹಿಂದೆ ಒಂದು ಮುಂದೆ ಒಂದು ಯಾವತ್ತೂ ಮಾತಾಡಿಲ್ಲ. ಡೈರೆಕ್ಟ್ ಫೇಸ್ ಟು ಫೇಸೇ. ಮತ್ತು ಬ್ಯಾಂಕಲ್ಲಿ ಹಂಗೆ ಇರಬೇಕು ಕೂಡ. ಹಿಂದೆ ಒಂದು ಮುಂದೆ ಒಂದು ಮಾಡೋಕ್ಕೆ ಹೋದರೆ ನಮ್ಮದು ಮೈಂಡ್ ಇರ್ತಾರೆ. ಸೊ ಪ್ರಾಬ್ಲಮ್ ಆಗುತ್ತೆ. ಯಾವುದೇ ನೆಗೆಟಿವ್ಸ್ ಇದ್ದೇ ಸರ್ವಿಸ್ ಕಂಪ್ಲೀಟ್ ಮಾಡಿದ್ದಾರೆ. ದೇವರವರಿಗೆ ಆರೋಗ್ಯ ಕೊಡಲಿ ಅಂತ ನಾನು ವರ್ಷಗಳಿಂದ ನಾವು ಅವರ ಬಾಂಧವ್ಯ ತುಂಬ ಸರಳವಾಗಿತ್ತು. ಅವರು ಇವರು ಬ್ಯಾಂಕಿನಲ್ಲಿ ನಿವೃತ್ತಿ ಆಗ್ತಿದ್ದಾರೆ. ಒಂದು ಕಡೆಯಿಂದ ನಮಗೆ ಬೇಜಾರಾಗ್ತದೆ, ಇನ್ನೊಂದು ಕಡೆ ನಮಗೆ ತುಂಬ ಸಂತೋಷ ಆಗ್ತದೆ. ಕಾರಣ ಏನಂದರೆ, ನಮ್ಮ ರಾಜ್ಕುಮಾರ್ ಸಂಘದಲ್ಲಿ ಅವರು ಇಲ್ಲಿ ಟೈಮ್ ಮಾಡ್ಕೊಂಡು ಆ ಕಾರ್ಯಕ್ರಮವನ್ನು ಬಂದು ಅಟೆಂಡ್ ಮಾಡೋರು. ಈಗ ನಮ್ಮಲ್ಲಿ ಪೂರ್ಣ ಅವಧಿಯಲ್ಲಿ ಮಾಡ್ತಾರೆ ಅನ್ನೋದು ನಮಗೆ ತುಂಬ ಸಂತೋಷ ಆಗ್ತದೆ. ಅವರಿಗೆ ಬಿಡುಗಡೆ ಸಮಾರಂಭ ನಡೀತಾ ಇರುತ್ತೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಅಭಿಮಾನಿಗಳು, ಎಲ್ಲ ಆತ್ಮೀಯರು, ಬ್ಯಾಂಕ್ ಸಿಬ್ಬಂದಿಗಳು ಹಾಗೂ ಎಲ್ಲ ರಾಜಕೀಯ ಮುಖಂಡರು ಹಾಗೂ ನಮ್ಮ ಮಹಿಳಾ ಸಂಘದ ಅಧ್ಯಕ್ಷರು ವಿಜಯಲಕ್ಷ್ಮಿ ಮುರುಗೇಶ್ವರರು ಸಹ ಈ ಸಂದರ್ಭದಲ್ಲಿ ಬ್ಯಾಂಕಿನ ಫಣೀಂದ್ರ, ಅಡುಗೆ ರವಿ, ಸುಬ್ಬಣ್ಣ, ವಿಜಯಲಕ್ಷ್ಮಿ, ಪುರಸಭೆ ಸದಸ್ಯ ಗಿರೀಶ್, ಆದಿತ್ಯ, ಎಸ್ಬಿಐ ಬ್ಯಾಂಕ್ ಮ್ಯಾನೇಜರ್ ಆದಿತ್ಯ, ಪುರಸಭಾ ಸದಸ್ಯ ಜಗದೀಶ್, ಬ್ಯಾಂಕಿನ ಸಿಬ್ಬಂದಿಗಳಾದ ಲಕ್ಷ್ಮಿ ಬೇಟ್ಸ್, ದಶಾಂಗಿ, ಜಯರಾಮ್, ಮುನ್ನಾ ಇನ್ನು ಮುಂತಾದವರು ಹಾಜರಿದ್ದರು. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.